ಡಾಕ್ಟ್ರಸು, ಇಲ್ಲಿರುವಂಥ ರೆಸಿಡೆನ್ಸರು, ಫ್ಯಾಕ್ಟ್ರಿಗಳವರು ಎಲ್ಲರೂ ಸಹ ಬಂದು ಇಲ್ಲಿ ಹೆಂಗೆ ಅವರು ಇಲ್ಲಿ ಬದುಕೋದು ಹೇಳಿ ಹೋದ್ರೆ ಹೋಗ್ಲಿ? ಹಾಂ ಹಾಂ ಹಿಂಗ್ಯಾವ್ದು ವಸ್ತುಂದಿದೆ? ಕರೆಕ್ಟು ಬೆಂಗಳೂರು ಶಿಫ್ಟ್ ಆಗಿದೆ ಅಂತ ಹೇಳ್ತಾ ಇದೆಯಾ ನೀನು? ಕರೆಕ್ಟು ಹಾಕಿರೋದು ನೀವೇ ಅಲ್ವಾ? ಅದು ಮುಂಚೆ ಪಂಚಾಯತಿಯಿಂದ ಹಾಕಿರೋಂಥ ಗಾರ್ಬೇಜ್ ಅಲ್ವಾ ಅದು? ಎಲ್ಲಿ ಶಿಫ್ಟ್ ಮಾಡಿದ್ದೀರಾ? ಎಲ್ಲ ಬೆಂಕಿ ಹಾಕ್ತಿದ್ದೀರಾ, ಬರೀ ಬೆಂಕಿ ಬೀಳ್ತಾ ಇದೆ ಇಲ್ಲಿ. ಅಲ್ಲಿ ಇಲ್ಲಿ ಹೀಗೆ ಮಾಡಿದ್ರೆ ಈಗ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಮತ್ತು ಇಲ್ಲಿರುವಂಥ ರೆಸಿಡೆನ್ಷಿಯಲ್ಸು, ಕ್ಲೌಡ್9 ಅಲ್ಲೆಲ್ಲ ಡಾಕ್ಟರ್ಸು ಒಂದು 50 ಜನ ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ. ಅವ್ರು ನಮಗೆ ಟ್ರೀಟ್ಮೆಂಟ್ ಮಾಡೋ ಬದಲಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋ ಥರ ಆಗ್ಬಿಟ್ಟಿದ್ಯಾ ನಾವು ಇವಾಗ. ಡಾಕ್ಟ್ರುಗಳು ನಮಗೆ ಟ್ರೀಟ್ಮೆಂಟ್ ಮಾಡಬೇಕು. ಇವಾಗ ಹೆಂಗಾಗಿದೆ ಅಂದರೆ ನಾವು ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡೋ ಥರ ಆಗೋಗಿದೆ. ನೀನು ಇದನ್ನು ರೆಡಿ ಮಾಡ್ರಪ್ಪ, ಇದಕ್ಕೇನಾದರೂ ಒಂದು ಆ್ಯಕ್ಷನ್ ತೊಗೊಳ್ರಪ್ಪ ದಯವಿಟ್ಟು. ಫೈರರ್ ಬಂದು ಆರಿಸಿದ್ದಾರೆ ಮರ, ಪುನಃ ಬೆಂಕಿ ಬೀಳ್ತಾನೆ ಇರುತ್ತೆ. ಕೆಳಗಡೆ ಗಾರ್ಬೇಜನ್ನು ಶಿಫ್ಟಿಂಗಾದ್ರೆ ಏನಾದರೂ ಪ್ಲಾನ್ ಮಾಡಬೇಕಲ್ವಾ? ಏನಾದರೂ ಒಂದು ಆಲ್ಟರ್ನೇಟಿವ್ ಹುಡುಕ್ಬೇಕು. ಇಲ್ಲ ಅಂತ ನಾನು ಶಿಫ್ಟ್ ಮಾಡಿಸ್ಕೊಡ್ತೀನಿ, ಅದ್ರದ್ದು ಅಮೌಂಟ್ ಎಷ್ಟಾಗುತ್ತೆ ನೀವು ಪೇ ಮಾಡಿರಿ. ನಾನು ಪೊಲ್ಯೂಷನ್ ಬೋರ್ಡಿಂದ ಪರ್ಮಿಷನ್ ತೊಗೊತೀನಿ ಶಿಫ್ಟಿಂಗಿಗೆ. ಏನಾದರೂ ಮಾಡಬೇಕಲ್ವಾ ರಾಮಸ್ವಾಮಿ? ಹಾಂ, ನನಗೆ ಅರ್ಥ ಆಯಿತು. ನೀವು ಬಂದು ಹೋದ್ರಾಗನ ಕರೆಕ್ಟಿವ್ ಆ್ಯಕ್ಷನ್ ಏನು ತೊಗೊಂಡಿದ್ದೀವಿ ಅದು ಇಂಪಾರ್ಟೆಂಟ್ ಅಲ್ವಾ? ಅರೆ ಮರಯ್ಯ, ಸೆಕ್ಯೂರಿಟಿ ಆಯಿತು, ಇಕ್ಕೋದು ಅದೆಲ್ಲ ಆಮೇಲೆ ಮಾಡೋಣ. ಈಗ ಇರೋದನ್ನು ಕ್ಲಿಯರ್ ಮಾಡೋಣ. ನಾನು ಇನ್ನು ಇದಕ್ಕೆ ಏನು ಆ್ಯಕ್ಷನ್ ತೊಗೋಬೇಕಾ ತಗೊಳ್ತೀನಿ. ಇಂಡಸ್ಟ್ರಿಯಲ್ ಒಳಗಡೆಗೆ ನಮ್ಮದು ಕಾಂಟ್ಯಾಕ್ಟ್ನಲ್ಲಿ ಸಬ್ಲೇಔಟ್ ಬರ್ತಾ ಇದೆ, ಇದು ನಾನು ತಗೊಳ್ತೀನಿ. ಇವಾಗ ಇದನ್ನು ಕ್ಲೀನ್ ಮಾಡಬೇಕಿದ್ರೆ ಇಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಇಲ್ಲಾಂದ್ರೆ 30-40 ಲಕ್ಷ ಬೇಕು. ಅಷ್ಟು ದೊಡ್ಡ ಗಾರ್ಬೇಜ್ ಇದೆ ಇಲ್ಲಿ. ನೀವು ಅದು ಏನು ಮಾಡ್ತೀರೋ ಗೊತ್ತಿಲ್ಲ. ನೀವು ಹೆಂಗೆ ಕೈ ಜೋಡಿಸಿ ಇದ್ರ ಜೊತೆನಲ್ಲಿ ಏನೋ ಮಾಡಿ ಕ್ಲಿಯರ್ ಮಾಡಿದ್ರು ಸ್ವಲ್ಪ ನೀವು. ಆಮೇಲೆ ಆ BBMP ಗಾಡಿಗಳೆಲ್ಲ ತೊಗೊಂಡು ಬಂದು ಅಲ್ಲಿ ಇಟ್ಕೊಂಡು ಅಲ್ಲೆಲ್ಲ ಗಾರ್ಬೇಜನ್ನು ಸೆಗ್ರಿಗೇಟ್ ಮಾಡ್ತಾ ಇದ್ರೆ ಇಂಡಸ್ಟ್ರಿಯಲ್ ಒಳಗಡೆ ಯಾಕೆ ನೀವು? ಬೇಕಾಗಿಲ್ಲ ಅಲ್ಲಿ ನೀವು. ಯಾಕೆ ನಮ್ಮ ಜಾಗದಲ್ಲಿ ಹಾಕ್ತೀರಾ? ಇಂಡಸ್ಟ್ರಿಯಲ್ ಒಳಗಡೆ ಯಾಕೆ ಬರ್ತೀರಾ ನೀವು? KDB ಲ್ಯಾಂಡ್ ಒಳಗಡೆ ನೀವೆಲ್ಲರೂ ಪಂಚಾಯತಿನಲ್ಲಿ ಗೋಮಾಳ ಜಾಗಗಳಲ್ಲಿ ನಿಂತ್ಕೊಂಡು ಮಾಡ್ಕೊಡ್ರಪ್ಪ ದಯವಿಟ್ಟು ಪ್ಲೀಸ್. ಆಯಿತು, ಪ್ಲೀಸ್ ಮಾಡಿರಿ ಅದನ್ನು. ಎಲ್ಲಿಂದ ಇಲ್ಲಿವರೆಗೂ ಒಂದು ಚೂರು ಇಲ್ಲದಂಗೆ ಕ್ಲಿಯರ್ ಮಾಡಬೇಕು. ಗಾರ್ಬೇಜ್ ಕಂಪ್ಲೀಟ್ ಕ್ಲಿಯರ್ ಮಾಡಿ. ಇವತ್ತಿಂದ ವಿನೋದ ಎಷ್ಟು JCB ಹಾಕ್ತೀವಿ? 2 ಇದು ಹಾಕಿದೆಯಲ್ಲ, ಇಮಿಡಿಯೇಟಾಗಿ ಶಿಫ್ಟಿಂಗ್ ಮಾಡಿಸಲ್ಲ. ನಾನು ಎರಡೂ ಕಡೆ ನೀಟಾಗಿ ಕ್ಲಿಯರ್ ಮಾಡಿ, ಅಲ್ಲಿಂದ ಫುಲ್ ಈ ರೋಡ್ ಫುಲ್ ಕ್ಲಿಯರ್ ಮಾಡಿ ಆ ಕೊನೆವರೆಗೂ ಹೋಗೋಣ ಇವಾಗ, ಆಯಿತಾ? ಅಲ್ಲಿಂದ ಸ್ಟಾರ್ಟ್ ಮಾಡಿ ಹಾಕ್ಬಿಟ್ಟು ಕಂಪ್ಲೀಟಾಗಿ ನೀವು ಅಟ್ಲೀಸ್ಟ್ ನಮ್ಗೆ ಯಾರಾದರೂ ಸ್ವಲ್ಪ ಮುಂದೆ ಬಂದು CC ಕ್ಯಾಮ್ರಾಸ್ ಹಾಕ್ಬಿಟ್ಟು CC ಕ್ಯಾಮ್ರಾಸ್ ಏನಾದರೂ ಹಾಕಿ ಓಕೆ ಏನಾದರೂ ಮಾಡೋಣ, ಕ್ಲಿಯರ್ ಮಾಡಬೇಕು. ಇದು ಮೇಯ್ನ್ ಯಾರು ಮಾಡ್ತಿದ್ದಾರೋ ಆ ಗಾಡಿನ ಅರೆಸ್ಟ್ ಮಾಡಬೇಕು. ಇಲ್ಲಿ ಪೆಟ್ರೋಲಿಂಗ್ ಟೀಮಲ್ಲಿ ಇದೇ ಏರಿಯಾದೆಲ್ಲ ಪೆಟ್ರೋಲಿಂಗ್ ಮಾಡಿ ಒಂದು ತಿಂಗಳು ಕಂಪ್ಲೀಟ್ ಇದೇ ರೋಡೇ ಪೆಟ್ರೋಲಿಂಗ್ ಮಾಡಿ. ಎಲ್ಲರೂ ಹೋಗ್ಬೇಡ್ರಿ. CC ಕ್ಯಾಮ್ರಾ ಹಾಕಿದ್ರೆ ಆಯ್ತು ಸರ್, ಈಗ ಅದನ್ನು ಹೊಡ್ಕೊಂಡೋದ್ರೂ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತಲ್ವಾ? ಈಗ ನೀವು ಫ್ಯಾಕ್ಟ್ರಿ ಒಳಗಡೆಯಿಂದ ಹಾಕ್ಬೋದಲ್ಲ, ಎಲ್ಲರೂ ಹಾಕ್ಬೋದು. ಮುಂದಗಡೆಲ್ಲ ಒಂದೊಂದು ಕ್ಯಾಮ್ರಾ ರೋಡ್ ಬೇಕಿಲ್ಲ. ಎಲ್ಲ ಫ್ಯಾಕ್ಟ್ರಿಗಳಿಗೂ ಹೇಳಿದ್ರೆ ಆಯ್ತು. ಇನ್ಫಾರ್ಮ್ ಎವ್ರಿಬಡಿ ಲೆಟ್ ಪುಟ್ ಒಂದೊಂದು ಕ್ಯಾಮ್ರಾ ಫೋಕಸಿಂಗ್ ಆನ್ ದಿಸ್ ರೋಡ್ ಸೈಡ್. ಗಾಡಿ ನಂಬರ್ ಬಂದಿದ್ರೆ ಸಾಕು. ಇವರು ಆರಾಮಾಗಿ ಆಗ್ಬೋದು. ಅಲ್ಲಿ CC ಕ್ಯಾಮ್ರಾ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಫೋಕಸಿಂಗ್ ಮಾಡಿಸ್ಬೋದು. ಹಾಂ ಸರ್. ಅಲ್ಲ ಇವ್ರಿಗೆ ಹೇಳ್ಬಿಡು ಯಾರು ರೆಡ್ಡಿ ಅಂತ. ಕ್ಲೀನ್ ಓಕೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರೋ ಬೆಂಕಿ ಹಾಕ್ತಾನೆ, ಅದಕ್ಕೆ ನಾನು ಅಸೋಸಿಯೇಷನಿಂದ ಜವಾಬ್ದಾರಿ ಆಗೋಕ್ಕಾಗಲ್ಲ. ಬಟ್ ಸ್ಟಿಲ್ ದಿಸ್ ಟೈಮ್ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಗೆಟ್ ಇಟ್ ಕ್ಲಿಯರ್ ಸರ್. ಓಕೆ, ಆಮೇಲೆ ಇದು ಹೆಂಗೆ ಇದನ್ನು ಕರೆಕ್ಟಿವ್ ಆ್ಯಕ್ಷನ್ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ಬಿಕಾಸ್ ವಿಲ್ ಲೆಟ್ ಅಸ್ ಡಿಸ್ಕಸ್ ಒನ್ಸ್ ಇದೆಲ್ಲ ಕೂತು ಮಾತಾಡ್ಬಿಟ್ಟು ಹೆಂಗೆ ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿ ಪೊಲ್ಯೂಟ್ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ವಿಲ್ ಟ್ರೈ ಟು ಡೂ ಇಟ್. ಈಗ ನಾವು ಇಮಿಡಿಯೇಟ್ ಕ್ಲಿಯರೆನ್ಸ್ ಮಾಡೋಕ್ಕೆ ಹೇಳಿದ್ದೀವಿ, ಮಾಡ್ತಾರೆ, ಕ್ಲಿಯರ್ ಮಾಡಿಸ್ತಾರೆ. ಅದನ್ನು ಆರಿಸ್ತೀವಿ, ಒಳಗಡೆ ಅದನ್ನು ಟ್ರೈ ಮಾಡ್ತೀವಿ. ಒಳಗಡೆ ಹೋಗಿ ಏನು ಮಾಡೋದು ಅಂತೇಳಿ ಫಸ್ಟ್ ಈ ರೋಡೆಲ್ಲ ಕ್ಲಿಯರ್ ಆಗಿಬಿಡ್ಲಿ. ಓಕೆ, ಈಗ ಇದಕ್ಕೆ ಬೆಂಕಿ ಇಟ್ಟರೆ ಪುನಃ ನಿಮ್ಗೆ ಅಲ್ಲೇ ಬರ್ತದೆ. ಅದೇ ಥರನೇ ಪ್ರಾಬ್ಲಮ್ ಇದೆ, ಏನೋ ಮಾಡೋಣ. ಓಕೆ ಸರ್. ಪಾರ್ಕಿಂಗ್ ಥರ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆಗುತ್ತೆ ಸರ್, ಪಾರ್ಕಿಂಗ್ ಥರನೇ ಯೂಸ್ ಮಾಡ್ಕೊಳ್ಳೋಕ್ಕಾಗ್ತದೆ. ಏನು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದು ಪ್ರಾಬ್ಲಮ್ ಏನು ಅಂದರೆ ಸರ್, ಈಗ ನಾವು ಅದನ್ನು ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ.
ಪಾರ್ಕಿಂಗ್ ಯೂಸ್ ಮಾಡಬೇಕು. ಗಾಡಿಗಳು ಬರ್ತಾ ಹೋಗ್ತಾ ಇದ್ದರೆ ಈ ಥರ ಹಾಕೋದು ಕಡಿಮೆ ಆಗುತ್ತೆ ಸರ್. ಪಾರ್ಕ್ ಮಾಡೋರು ಯಾರು ಗಾಡಿಗಳು? ವರ್ಷನ್ ಬಂದು ಇಂಡಸ್ಟ್ರೀಸ್ ಯಾವ್ದಾದ್ರು ವೆಹಿಕಲ್ಸ್ ಬಂದು ಪಾರ್ಕ್ ಮಾಡಬೇಕು. ಇಲ್ಲಿ ಯಾರು ಕಸ ಆಗಬಾರ್ದು ಅನ್ನೋದಕ್ಕೋಸ್ಕರ ಪಾರ್ಕ್ ಮಾಡೋಕ್ಕಾಗಲ್ಲ ಸರ್. ಪಾರ್ಕಿಂಗ್ ಶುಡ್ ಬಿ ನ್ಯಾಚುರಲ್ ಆಗಿರಬೇಕು ಅಲ್ವಾ? ಆ ಥರದ್ದು ಇಲ್ಲಿ ಯಾವುದೂ ರಿಕ್ವೈರ್ಮೆಂಟ್ಸ್ ಇರೋದಿಲ್ಲ ಅಂತ ಕಾಣುತ್ತೆ. ಐ ಡೋಂಟ್ ನೋ, ಲೆಟ್ ಅಸ್ ಚೆಕ್ ದಟ್ ಆಲ್ಸೋ. ಒಳಗಡೆ ಫಸ್ಟ್ ಕ್ಲಿಯರ್ ಮಾಡಿಸೋಣ, ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು. ನೋಡೋಣ, ಎಲ್ಲ ಒಂದು ಕಡೆ ಹಾಕಿ ಇದು ಮಾಡಿ ಏನಾದರೂ ಮಾಡ್ಬೋದು ಅಂತ ನೋಡೋಣ. ಮತ್ತು ನೋಡಿದಾಗ ರೋಡ್ ಥರ ಕಾಣ್ಬೇಕು. ಈಗ ಅರ್ಥ ಆಯ್ತು ಹೇಳ್ತಾರೆ, ರೋಡ್ ಥರ ಕಾಣಬೇಕು. ಆ ಥರ ಮಾಡಿಸ್ಬೇಕು. ಗಲೀಜಿದ್ರೆ ಗಲೀಜ್ ಆಗ್ತಾರೆ, ಗಲೀಜಿಲ್ಲ ಅಂದರೆ ಹಾಕ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಬಿಕಾಸ್ ಬ್ಲ್ಯಾಕ್ ಸ್ಪಾಟ್ಸು ಇಲ್ಲಿ ಬಂದು ಹಂಗೆ ಡಬ್ ಮಾಡ್ತಾರೆ. ಅದನ್ನು ಹಾಕ್ದಂಗೆ ನೋಡು. ಓಕೆ, ಫಸ್ಟು ಗಲೀಜು ಕ್ಲಿಯರ್ ಮಾಡು. ಈಗ ಹಾಕಿದ್ದು ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ವಿ ಹ್ಯಾವ್ ಟು ಸೆಕ್ಯೂರಿಟಿ ನಿಟ್ಟು ಮೇಂಟೈನ್ ಮಾಡಬೇಕು. ಎಲ್ಲ ಒಂದೊಂದು ಏನು ಮಾಡೋಕೆ ಹೋದ್ರೂ ಎಲ್ಲ ವಿಟಮಿನ್ ಎಮ್ ಬೇಕು ಸರ್. ಏನು ಮಾಡೋಕೆ ಹೋದ್ರೂ ಎಲ್ಲ ಅಲ್ಲೇ ಬರ್ತದೆ. ಹೊಗೆ ಹೋಗ್ಬೇಕಂದ್ರೆ ಜೆ.ಸಿ.ಬಿ ಕಳಿಸಿ ಮಣ್ಣು ಎಲ್ಲೂ ಬೆಂಕಿ ಐವಿ ಪಾಯಿಂಟ್ ಇಲ್ಲ. ಹಳೆದ ಸ್ಮೋಕು ಮತ್ತು ಏನು ಅಲ್ಲಿ ಕಚ್ಚಡ ಎಕ್ಸೈಡ್ ಎಲ್ಲ ಸುಡೋಗ್ಬಿಟ್ಟಿದೆ. ಹೊರಗಡೆ ಜಾಸ್ತಿ ಏನಿದೆ, 4 ಜಾಗದಲ್ಲಿ ಹೊಗೆ ಬರುತ್ತೆ. ಮಣ್ಣು ಅದೇ ಮಣ್ಣು ಇರ್ತೈತೆ. ದಯವಿಟ್ಟು ಮಾನಿಟ್ರ್ ಮಾಡ್ತಿರ್ಬೇಕು ನೀವು. ಪೆಟ್ರೋಲಿಂಗ್ ಟೀಮ್ನವರು ಮಾನಿಟ್ರ್ ಮಾಡಿಬಿಟ್ಟು ಯಾವ್ದಾರು ಗಾಡಿ ಸಿಕ್ಕಿದ್ರೆ ಗಾಡೀಲಿ ಇಮಿಡಿಯೇಟಾಗಿ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಕೊಟ್ಟರೆ ಇಮಿಡಿಯೇಟಾಗಿ ಸೂರ್ಯ ಸಿಟಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ FIR ಹಾಕ್ಸೋಣ. ಸ್ವಲ್ಪ ಅದ್ರ ಮೇಲೆ ಆ್ಯಕ್ಟಿವ್ ಕೆಲಸ ಮಾಡಿದ್ರಾಗ ಸ್ವಲ್ಪ ದಿವಸ ಕಂಟ್ರೋಲ್ ಮಾಡಿದ್ರೆ ಎಲ್ಲರೂ ಭಯ ಬೀಳ್ತಾರೆ. ಇಲ್ಲ ಅಂತಂದರೆ ಹಿಂಗೆ ಬಿಟ್ಟಿದ್ದಂಗೆ ಬಿಟ್ಟಂಗೆ ಹೋಗ್ತಾರೆ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಚಿನಾಕ್ನಹಳ್ಳಿ ಸಬ್ ಲೇಔಟ್ ಅಂತ ಹೇಳ್ಬಿಟ್ಟು ಒಂದು ಕೈಗಾರಿಕಾ ಪ್ರದೇಶ ಇದು. ಇಲ್ಲಿ ಬಂದು ಒಂದು ಯನಗರ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಒಂದು ಮತ್ತು ಬೊಮ್ಮಸಂದ್ರ ವ್ಯಾಪ್ತಿಗೂ ಸ್ವಲ್ಪ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟದ್ದು ಒಂದು ಸೀಡ್ಸ್ದು ಒಂದು ಖಾಲಿ ಜಾಗ. ಈ ಖಾಲಿ ಜಾಗನ ಗಾರ್ಬೇಜ್ ಡಂಪ್ ಯಾರ್ಡ್ ಥರ ಮಾಡ್ಕೊಂಬಿಟ್ಟು ಎಲ್ಲ ಪುರಸಭೆಗಳಿಂದ ಪಂಚಾಯತಿಗಳಿಂದ ಎಲ್ಲ ಕಡೆಯಿಂದನೂ ಹಾಕಿದ್ದಾರೆ. ಬಟ್ ಪುರಸಭೆದು ಈ ಕಡೆ ಬರ್ತಿಲ್ಲ. ಯನಗರ ಪಂಚಾಯತಿದು ವ್ಯಾಪ್ತಿದೆಲ್ಲನೂ ತಂದು ಡೆಬ್ರೇಜನ್ನೆಲ್ಲ ಹಾಕಿ ಸುಮಾರು ಇಲ್ಲ ಅಂತ ಹೇಳಿದ್ರು ಸಹ ಒಂದು 500ರಿಂದ 700 ಲೋಡಷ್ಟು, 1000 ಹೆಚ್ಚು ಕಮ್ಮಿ 1000 ಲೋಡಷ್ಟು ಗಾರ್ಬೇಜನ್ನು ತುಂಬಿಟ್ಟಿದ್ದಾರೆ. ತುಂಬಿಟ್ಟು ಈಗೇನು ಮಾಡಿದ್ದಾರೆ, ಇಲ್ಲೆಲ್ಲ ಕೈಗಾರಿಕಾ ಪ್ರದೇಶದವರು ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಕ್ಲೌಡ್9 ಅಂತ ಹೇಳ್ಬಿಟ್ಟು ಒಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ. ಸುಮಾರು ಅಲ್ಲೊಂದು 300 ಫ್ಯಾಮ್ಲೀಸು ವಾಸ ಇರ್ತಾರೆ. ಅವ್ರಿಗೆ ಪ್ರತಿನಿತ್ಯ ಇಲ್ಲಿ ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕ್ಬಿಟ್ಟು ಹೊಗೆ ಆಗಿ ಎಲ್ಲರೂ ಡಾಕ್ಟ್ರುಗಳಿಗೆ ಇವಾಗ ಪಬ್ಲಿಕ್ಕು ಟ್ರೀಟ್ಮೆಂಟ್ ಮಾಡೋ ಥರ ಆಗ್ಬಿಟ್ಟಿದೆ. ಡಾಕ್ಟರ್ಸು ನಮಗೆ ಟ್ರೀಟ್ಮೆಂಟ್ ಮಾಡೋದ್ರ ಬದಲಿಗೆ ಈಗ ನಾವು ಜನ ಈಗ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಕಾಯಿಲೆಗಳು ಬರೋ ಥರ ಮಾಡಿ ಇಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ತುರ್ತಾಗಿ ಪೊಲ್ಯೂಷನ್ ಬೋರ್ಡ್ವ್ರಿಗೂ ಸಹ ನಾವು ಇಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡ್ತೀವಿ. ಮತ್ತು ಇದನ್ನು ಪಂಚಾಯತಿಯವ್ರಿಗೂ ಸಹ ಅಧ್ಯಕ್ಷರಿಗೂ ಸಹ ಮಾತಾಡಿದೆ ನಾನೀಗ, ರಾಮಸ್ವಾಮಿ ಅಂತೇಳಿ. ಅವರು ಸಹ ಇದ್ರ ಮೇಲೆ ನಾನು ಆ್ಯಕ್ಷನ್ ತೊಗೊಳ್ತೇನೆ ಅಂತ ಹೇಳಿದ್ದಾರೆ. ಸೊ ತುರ್ತಾಗಿ ಇದನ್ನು ಸರಿಪಡಿಸ್ಬೇಕು. ಇಲ್ಲ ಅಂತ ಹೇಳಿದಾಗ ಇಲ್ಲಿರುವಂಥ ರೆಸಿಡೆನ್ಷಿಯಲ್ಲವರು ಮತ್ತು ಕೈಗಾರಿಕೆಗಳು ಯಾರೂ ಸಹ ಕೆಲಸ ಮಾಡೋಕ್ಕಾಗೋದಿಲ್ಲ. ಈ ರಸ್ತೆಯಲ್ಲಿ ಓಡಾಡುವಂಥ ಎಲ್ಲ ಗಾರ್ಮೆಂಟ್ಸ್ ಕಾರ್ಮಿಕರು ಎಲ್ಲರೂ ಸಹ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮಾಸ್ಕ್ ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇದನ್ನು ತುರ್ತಾಗಿ ಪೊಲ್ಯೂಷನ್ ಡಿಪಾರ್ಟ್ಮೆಂಟವರು ಸಹ ಇದ್ರ ಬಗ್ಗೆ ಕ್ರಮ ತಗೊಂಡು ಆ ಸೀಡ್ಸ್ ಕಂಪ್ನಿಯವ್ರಿಗೂ ಸಹ ಹೇಳಿ, ಸೆಂಟ್ರಲ್ ಗೌರ್ಮೆಂಟ್ದು ಸೀಡ್ಸ್ ಡಿಪಾರ್ಟ್ಮೆಂಟವ್ರಿಗೂ ಹೇಳಿ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಕ್ಲೀನ್ ಮಾಡಿ ಒಂದು ಬಂದೋಬಸ್ತ್ ಮಾಡಿ ಕಾಂಪೌಂಡ್ ಹಾಕಿ ಇಡಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಅತಿ ಹೆಚ್ಚಾಗ್ಬಿಟ್ಟಿದೆ. ಎಲ್ಲನೂ ಕಸ ಎಲ್ಲಂದ್ರಲ್ಲಿ ತಂದು ಬಿಸಾಕೋದು. ಚಿಕನ್ ಅಂಗಡಿಗಳಿಂದ ತಂದು ಚಿಕನ್ದು ವೇಸ್ಟು, ಮಟನ್ ಅಂಗಡಿದು ವೇಸ್ಟು ಎಲ್ಲ ತಂದು ಹಾಕಿದ್ದಾರೆ ಇಲ್ಲಿ. ಇದನ್ನು ತುರ್ತಾಗಿ ಇದ್ರ ಮೇಲೆ ಕ್ರಮ ತಗೋಬೇಕು. ನಾವು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಇವತ್ತು ಬಂದಿದ್ದೀವಿ ಇಲ್ಲಿ. ಇದನ್ನೆಲ್ಲ ವೀಕ್ಷಣೆ ಮಾಡಿದ್ದೀವಿ. ಇದರ ಬಗ್ಗೆ ನಾವು ತುರ್ತಾಗಿ ನಾವು ಸಹ ಕ್ರಮ ತಗೊಳ್ತೀವಿ. ಮುಂದಿನ ದಿನಗಳಲ್ಲಿ ಈ ಥರ ಆಗ್ದಂಗೆ ಮತ್ತು ಸಾರ್ವಜನಿಕರು ಸಹ ಸ್ವಲ್ಪ ಗಮನ ಹರಿಸಬೇಕು. ಕೆಲವು ಟ್ರ್ಯಾಕ್ಟರ್ನ ಮಾಫಿಯಾಗಳಿದ್ದಾರೆ ಕಾಚಿನಾಕ್ನಹಳ್ಳಿನಲ್ಲಿ. ಟ್ರ್ಯಾಕ್ಟರ್ ನಡೆಸುವಂಥ ಮಾಫಿಯಾದವ್ರು ಮಾಡ್ತಿರುವಂಥ ಕೆಲಸ ಎಲ್ಲ ಗೂಂಡಸಮ್, ರೌಡಿಸಮ್ ಮಾಡಿಕೊಂಡು ಎಲ್ಲರೂ ಸಹ ಇದನ್ನು ಮಾಡ್ತಿದ್ದಾರೆ. ಇದನ್ನು ಅವರಿಗೆ ನಾನು ಹೇಳ್ತಿರಿದ್ದೀನಿ, ನೋಡಿ ಈ ರೀತಿ ನಿಮಗೇನೋ ಒಂದು 4 ರೂಪಾಯಿ ಸಂಪಾದನೆಗೋಸ್ಕರ ಸಾವಿರಾರು ಜನರದ್ದು ಆರೋಗ್ಯನ ಹಾಳು ಮಾಡಲಿಕ್ಕೆ ನೀವೆಲ್ಲ ಉಟ್ಕೊಂಡಿದ್ದೀರಾ. ಇದನ್ನು ತುರ್ತಾಗಿ ಇಲ್ಲಿಗೆ ನಿಲ್ಲಿಸಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಕಟ್ಟುನಿಟ್ಟಾಗಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಲ್ಲೂ ಮಾತಾಡಿ ನಿಮ್ಮ ಗಾಡಿಗಳ ಮೇಲೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಬಿಟ್ಬಿಡಿ ರೌಡಿಸಮ್ಮು, ಗೂಂಡಾಸಮ್ ಮಾಡೋದೆಲ್ಲ ಬಿಟ್ಬಿಡಿ. ಯಾರಾದರೂ ಕೇಳಕ್ಕೆ ಬಂದರೆ ರಾತ್ರಿ ಹೊತ್ತು ತಂದಾಕಿ ಗೂಂಡಾಸಮ್ ಮಾಡುವಂಥ ಟ್ರ್ಯಾಕ್ಟರ್ನ ಓನರ್ಗಳಿದ್ದಾರೆ. ಅವ್ರ ಹೆಸರುಗಳನ್ನು ಮುಂದಿನ ದಿನಗಳಲ್ಲಿ ಬಹಿರಂಗ ಪಡಿಸ್ತೀನಿ. ಚೆನ್ನಾಗಿರೋದಿಲ್ಲ. ಇವತ್ತೇ ನಿಮಗೆ ನಾನು ಈ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ, ನಿಮ್ಮ ದಂಧೆಗಳನ್ನು ಬಿಟ್ಟುಬಿಟ್ಟು ಒಳ್ಳೆ ದಂಧೆ ಮಾಡಿ, ಇಂಥ ದಂಧೆಗಳನ್ನು ಮಾಡಬೇಡಿ ಅಂತೇಳಿ ನಾನು ಎಲ್ರಿಗೂ ಸಹ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ.
ಆದ್ರೆ ಇವತ್ತು ನೋಡಿ ಮತ್ತೆ ಕಸ ಉದ್ಭವ ಆಗ್ತಾ ಇದೆ. ಹೌದು ಸರ್, ಬಂಸೋದ್ರ ಕೈಗಾರಿಕಾ ಸಂಘ ಮಾದರಿ ಸಂಘನೇ. ನಾವು ಎಷ್ಟು ಅಂತ ವಾಚ್ಮ್ಯಾನ್ ಕೆಲಸ ಮಾಡೋಕ್ಕಾಗ್ತದೆ ಹೇಳಿ? ಈಗ ಜನಗಳಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದಾಗ ನಾವು ಏನು ಮಾಡ್ಬೇಕು ಹೇಳಿ? ಅವ್ರಿಗೆ ಹೇಳ್ತಾನೆ ಇದ್ದೀವಿ, ಆದರೂ ಸಹ ಸ್ವಲ್ಪ ಗುಂಡ ಟ್ರ್ಯಾಕ್ಟರ್ ಮಾಲೀಕರಿದ್ದಾರೆ, ಎಲ್ಲ ಜಲ್ಲಿ ಹಾಕ್ಕೊಂಡು ರೋಡಲ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ, ಎಲ್ಲ ಇದ್ದಾರೆ. ಇವರೆಲ್ಲ ಕಟ್ಟುನಿಟ್ಟಾಗಿ ನಾನು ಹೇಳ್ತಿದ್ದೀನಿ, ಇವೆಲ್ಲ ನಿಲ್ಲಿಸಬೇಕು. ಈಗ ಕೆರೆ ಒಂದಿತ್ತು, ಕೆರೆ ಒಂದನ್ನು ರೆಡಿ ಮಾಡಿದ್ವಿ. ಇದೇ ಎಲ್ಲ ಡಾಕ್ಟರ್ಸು ಸೇರಿ NGTಗೆ ಕಂಪ್ಲೇಂಟ್ ಮಾಡಿದಾಗ ಆ ಕೆರೆ ರೆಡಿ ಆಯಿತು. ಇವತ್ತು ಎಷ್ಟು ಚೆನ್ನಾಗಿದೆ ಆ ಕೆರೆ, ಮತ್ತು ಅಲ್ಲಿರುವಂಥ ನಿವಾಸಿಗಳೆಲ್ಲರೂ ಸಹ ಸಂತೋಷವಾಗಿದ್ದಾರೆ. ಈಗ ಇದ್ಯಾವುದೋ ಒಂದು ಉಟ್ಕೊಂಡಿದೆ. ಇವಾಗ ಕೆರೆ ಬಿಟ್ಟು ಪಕ್ಕದಲ್ಲಿ ಬಂದು ಒಂದು ಖಾಲಿ ಜಾಗನ ಮಾಫಿಯಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ತುರ್ತಾಗಿ ನಿಲ್ಲಿಸಬೇಕು. ಇದ್ರ ಬಗ್ಗೆ ನಾವು ಸಂಘ ಸೀರಿಯಸ್ ಆಗಿ ತಗೊಂಡು ಇದನ್ನು ಸರಿ ಮಾಡ್ತೀವಿ. ತಾತ್ಕಾಲಿಕವಾಗಿ ಈಗ ಆಲ್ರೆಡಿ JCB ಒಂದು 5 JCBನ ಮತ್ತು ಟಿಪ್ಪರ್ಗಳನ್ನು ಬಿಟ್ಟು ಇರೋದನ್ನು ತೆರವು ಮಾಡಲಿಕ್ಕೆ ಆಲ್ರೆಡಿ ಆದೇಶ ಮಾಡಿದ್ದೀನಿ. ತೆರವು ಮಾಡ್ತಿದ್ದಾರೆ. ಇದೆಲ್ಲ ಪಂಚಾಯತಿಯವರು ಮಾಡುವಂಥ ಕೆಲಸ, ನಾವು ಮಾಡುವಂಥ ಕೆಲಸ ಆಗೋಗ್ಬಿಟ್ಟಿದೆ. ತುರ್ತಾಗಿ ತೆರವು ಮಾಡ್ತೀವಿ. ಆಮೇಲೆ ನಾವು ಪಂಚಾಯತ್ ಅಧ್ಯಕ್ಷರ ಜೊತೆ ಮಾತಾಡಿ ಇದನ್ನು ಹೆಂಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದು ಅಂತೇಳಿ ಮಾಡ್ತೀವಿ. ಇದು ಯನ್ನಾಗರ ಪಂಚಾಯತಿಗೆ ಬರುತ್ತೆ, ಯನ್ನಾಗರ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅವ್ರಿಗೂ ಅಧ್ಯಕ್ಷರಿಗೂ ಸಹ ಮಾತಾಡಿದ್ದೀನಿ. ಈಗ ಅವರು ಸಹ ಕೋಆಪ್ರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಸರ್, ಪಂಚಾಯತಿಗಳಿಂದ ಮತ್ತು ಪುರಸಭೆಗಳಿಂದ ನೋಟಿಸ್ ಕೊಡಬೇಕು. ಬಂಸೋದ್ರ ಕೈಗಾರಿಕೆ ಸಂಘಕ್ಕೆ ನೋಟಿಸ್ ಕೊಡುವ ಅಧಿಕಾರ ಇಲ್ಲ. ಅದು ಸರ್ಕಾರದ ಅಧೀನದಲ್ಲಿರುವಂಥ ಡಿಪಾರ್ಟ್ಮೆಂಟ್ಗಳು ಅವರು ಮಾಡಬೇಕು. ಅದನ್ನೆಲ್ಲ ಮಾಡಿದ್ರೆ ಈ ಥರ ಎಲ್ಲ ಮಾಡ್ತಿದ್ದಾರೆ. ಅದನ್ನು ಸಹ ಅವ್ರಿಗೆ ಹೇಳ್ತೀವಿ, ಮಾಡ್ಲಿಕ್ಕೆ ಹೇಳ್ತೀವಿ. ಹೌದು, ಗ್ರಾಮ ಪಂಚಾಯತಿನಲ್ಲಿ ಕಸ ಹಾಕ್ತಿದ್ದಾರಲ್ಲ, ಅವ್ರದ್ದೇ ಕಸ ಅಲ್ವ ಇಲ್ಲಿ? ಕಸ ಎಲ್ಲಿಂದ ಬರುತ್ತೆ? ಬಂದಿರೋದೇ ಕಸ. ಇವಾಗ ಅದು ಸುಮಾರು ಒಂದು 7,000 ಟ್ರಕ್ ಅಷ್ಟು ಕಸ ಇದೆ ಅಲ್ಲಿ. ಗ್ರಾಮ ಪಂಚಾಯತಿಯಿಂದ ಹಾಕಿರೋ ಕಸನೇ ಇದು. ಅವರು ಒಪ್ಕೊಳ್ತಾರೆ, ಹೌದು ನಾವೇ ಹಾಕಿರೋದು, ನಾವು ಹಾಕಲಿಲ್ಲ, ಹಿಂದೆ ಹಾಕಿರೋದು ಅಂತ ಹೇಳ್ತಾರೆ. ಹಿಂದೆ ಹಾಕಿದ್ದು ಮುಂದೆ ಹಾಕಿದ್ದು ಪಂಚಾಯತಿಯಿಂದ ಹಾಕಿರೋ ಕಸ ತಾನೇ. ಅದನ್ನು ತೆರವು ಮಾಡಬೇಕು, ಮಾಡಿಸ್ತೀವಿ. ನನ್ನ ಹೆಸರು ಡಾಕ್ಟರ್ ರವಿ ಜೋಶಿ ಅಂತ. ನಾವಿಲ್ಲೇ ಹಿಂದೆ ಈಗ Cloud9 ಲೇಔಟ್ ಅಂತ ಲೇಔಟಲ್ಲಿ ಇರ್ತೀವಿ. ಒಂದು 30-40 ಜನ ಡಾಕ್ಟರ್ಸು ಪ್ಲಸ್ ಒಂದು ಟೋಟಲ್ ಒಂದು 300 ಫ್ಯಾಮಿಲೀಸಲ್ಲಿ ಇರ್ತಾರೆ. ಇನ್ಫ್ಯಾಕ್ಟ್ ಮೇಜರ್ ಪ್ರಾಬ್ಲಮ್ ಇರೋದೇ ಕಸದ ಪ್ರಾಬ್ಲಮ್ಮು. ಇಲ್ಲಿಂದ ನಮ್ಮ ಲೇಔಟ್ ಹಾರ್ಡ್ಲಿ 200 ಮೀಟರ್ಸ್ ಅಷ್ಟೇ ಹಿಂದೆ. ಓಕೆ, ಇದು ಒಂದು 10 ಎಕರೆದಿಂದ 15 ಎಕರೆ ಜಾಗ ಸೆಂಟ್ರಲ್ ಗೌರ್ಮೆಂಟ್ ಜಾಗ, ಬ್ಯಾರನ್ ಲ್ಯಾಂಡ್ ಅಂತ ಹೇಳ್ಬೋದು. ಯಾರಿಗೂ ಸಂಬಂಧ ಇಲ್ಲ, ನಮಗೂ ಸಂಬಂಧ ಇಲ್ಲ, ನಿಮಗೂ ಸಂಬಂಧ ಇಲ್ಲ ಅಂತ ಇರೋ ಲ್ಯಾಂಡು. ಸೆಂಟ್ರಲ್ ಗೌರ್ಮೆಂಟು ಇದನ್ನು ಬಿಟ್ಬಿಟ್ಟಿದೆ, ಅವ್ರು ಮ್ಯಾನೇಜೇ ಮಾಡ್ತಾ ಇಲ್ಲ. ನಮ್ಮ ಮನವಿಗೆ ಒಪ್ಕೊಂಡು ಪ್ರಸಾದ್ ಸರ್ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಜುರಿಸ್ಡಿಕ್ಷನಲ್ಲಿ ಬರಲಿಲ್ಲ ಅಂತಂದ್ರೂ ಸಹಿತ ಇಷ್ಟು ಜನ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಯಾವಾಗಾದರೂ ನಮಗೆ 100% ಹೆಲ್ಪ್ ಮಾಡೇ ಮಾಡ್ತಾರೆ. ಅವ್ರು ಬಂದು ನಮಗೆ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ ನಾನು. ಪ್ಲಸ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಎಲ್ಲರೂ ಸೇರಿ ಪ್ರಯತ್ನ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಈಗ ಕಸಕ್ಕೆ ಬೆಂಕಿ ಹಾಕಿದ್ದಾರೆ ಸರ್. ನನ್ನ ಹತ್ರ ತುಂಬ ವಿಡಿಯೋಸ್ ಇದೆ ಲಾಸ್ಟ್ 10 ಡೇಸ್ದಿಂದ. ಇನ್ಫ್ಯಾಕ್ಟ್ ಫಸ್ಟ್ ಇಲ್ಲಿಂದ ಮನೆ ಹತ್ತೋದೆ ನನ್ನ ಮನೆ, ಇಲ್ಲಿ ಹಿಂದೆ ಬರುತ್ತೆ. ಓಕೆ, ಮನವಿ ಮಾಡೋದು ಇಷ್ಟೇ. BIದವರಂತೂ 100% ಈಗ ಶುರು ಮಾಡಿದ್ದಾರೆ. ಪಂಚಾಯತಿದವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಬ್ಬರು ಹೆಲ್ಪ್ ಮಾಡಿದರೆ, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಹೆಲ್ಪ್ ಮಾಡಿದರೆ, ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಅದು ಸೀಲ್ಡ್ ಆ್ಯಕ್ಚುಯಲ್ ಓನರ್ಶಿಪ್ ಅದು ಯಾರು ಮೇಂಟೈನ್ ಮಾಡಬೇಕು ಅದೆಲ್ಲ ಗೊತ್ತಾದಮೇಲೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಇರೋ ಜಾಗದಲ್ಲಿ 10 ಎಕರೆದಲ್ಲಿ ಏನೇನು ಗಲೀಜಿದೆ ಈಗೆಲ್ಲ ಅದನ್ನೆಲ್ಲ ಒಂದ್ಸಲ ತೆಗೆಸಿ, ಕೆಂಪು ಮಣ್ಣು ಬರೋವರೆಗೂ ತೆಗೆಸಿ ಒಂದ್ಸಲ ಕ್ಲಿಯರ್ ಮಾಡಿ, ಸರ್ ಸಜೆಸ್ಟ್ ಮಾಡಿರೋದು ಹಾಗೆ ಒಂದಿಷ್ಟು CCTV ಕ್ಯಾಮ್ರಾಸ್ ಹಾಕಿ, ಅವರಿಗಾಗಲೇ ಪೆಟ್ರೋಲಿಂಗಿಗೂ ಅವರು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ 1 ಮಂತ್ ಇಲ್ಲಿ ಬಂದು ಪೆಟ್ರೋಲಿಂಗ್ ಮಾಡಿ ಯಾರು ಈ ರೀತಿ ಈಗ ಟ್ರ್ಯಾಕ್ಟರ್ ಮಾಫಿಯಾದವರು ಮಾಡ್ತಾರೆ ಅವ್ರನ್ನೆಲ್ಲನೂ ನಂಬರ್ಸ್ ಕೊಟ್ಟು ಅವರು ಅಗೇನ್ಸ್ಟ್ ಪೊಲೀಸ್ ಆ್ಯಕ್ಷನ್ ತೊಗೊಂಡು, ಇಟ್ಸ್ ಎ ಲಾಂಗ್ ರನ್. ತುಂಬ ಕೆಲಸ ಇದೆ, ಅವರೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ನೀವು ಹೆಲ್ಪ್ ಮಾಡಿ, ಇದನ್ನು ನ್ಯೂಸ್ ಸ್ಪ್ರೆಡ್ ಮಾಡಿ. ಮೋಸ್ಟ್ಲಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇಲ್ಲಪ್ಪ ಅಂತಂದರೆ ಈಗ ಮಿನಿಸ್ಟ್ರಿವರೆಗೂ ಹೋಯ್ತಪ್ಪ ಅಂತಂದರೆ, ಈಶ್ವರ್ ಖಂಡ್ರೆವರೆಗೂ ಹೋಯ್ತಪ್ಪ ಅಂತಂದರೆ ಅವರು ಇಂಟ್ರೆಸ್ಟ್ ತೋರಿಸಿದ್ರೆ ಡೆಫಿನೆಟ್ಲಿ ಇದನ್ನು ಒಂದು ಈಗ ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು. ಪ್ಲಸ್ ಸುಂದರವಾದ ಜಾಗ ಮಾಡ್ಬೋದು ಇಲ್ಲಿ ಎಲ್ಲರೂ ಲೀವ್ ಮಾಡೋಕ್ಕೆ.